ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆನ್ಲೈನ್ ಇಂದ ಕೆಲವು ಬಟ್ಟೆಗಳನ್ನ ತಗೊಂಡಿದ್ದೆ, ಹಾಗೆ ಔಟ್ ಸೈಡ್ ಇಂದ ಕೆಲವೊಂದು ವಸ್ತುಗಳನ್ನ ತಗೊಂಡಿದ್ದೆ. ಅದನ್ನ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಎಲ್ಲವನ್ನ ಕೂಡ್ಸಿಟ್ಕೊಂಡಿದ್ದೀನಿ, ಯಾವುದನ್ನು ಓಪನ್ ಮಾಡಿಲ್ಲ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಮೀಶೋದಿಂದ 2 ಕುರ್ತೀಸ್ನ ತರಿಸಿದ್ದೆ, ನಾನು ಇನ್ನು ಓಪನ್ ಮಾಡಿಲ್ಲ. ಇದೊಂದು ಸೊ ಒಂದೇ ಸಲ ಎಲ್ಲವನ್ನ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ. ಚೆನ್ನಾಗಿದೆ ಅಂದರೆ ಇಟ್ಕೋಬೇಕು, ಇಲ್ಲಾಂದರೆ ಮತ್ತೆ ರಿಟರ್ನ್ ಹಾಕಿ ಬೇರೆ ತರಿಸ್ಬೇಕು. ಸೊ ನೋಡೋಣ. ಇದು ನೋಡಿ, ನಿಮ್ಮ ಮುಂದೆನೇ ನಾನು ಓಪನ್ ಮಾಡ್ತಿರೋದು. ನಿಜವಾಗೂ ಹೇಗಿದೆ ಅಂತ ಗೊತ್ತಿರಲಿಲ್ಲ. ನಾನು ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಬಿಲೋ 400 ಇದೆ, 369 ಸಮಥಿಂಗ್ ಆ ಥರ ಏನೋ ಇದೆ. ಒಂದು ವಾರ ಆಗೋಯ್ತು ನಾನು ಇದನ್ನು ಆರ್ಡರ್ ಮಾಡಿ, ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ 350 360 ಸಮಥಿಂಗ್ ಆ ಥರ ಇದೆ. ಸೊ ನೋಡಿ, ಹ್ಯಾಂಡ್ಸ್ ಎಲ್ಲ ಇದೆ, ಈ ಥರ ಇದೆ, ಈ ಥರ ಬರುತ್ತಲ್ವ ಹ್ಯಾಂಡ್ಸು. ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್. ನನಗಂತೂ ಸಖತ್ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಬಟ್ಟೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಒಂಥರ ಪ್ರೀಮಿಯಂ ಕ್ವಾಲಿಟಿ ಇರುತ್ತಲ್ವ ಆ ಥರ ರಯಾನ್ ಬಟ್ಟೆ ಇದು. ಬಟ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ, ಹ್ಯಾಂಡ್ಸ್ದಾಗಿರ್ಬೋದು, ಇಲ್ಲಿ ನೆಕ್ ಹತ್ರ ಇರೋದಿಲ್ಲ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ನಾನು ಓಪನ್ ಮಾಡಿಲ್ಲ. 2-3 ಡೇಸ್ ಆಯಿತು ಬಂದು. ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಸೊ ಅದು ತೋರಿಸಿದ್ನಲ್ಲ ಬ್ಲ್ಯಾಕ್, ಅದು ರಯಾನ್ ಬಟ್ಟೆ. ನೆಕ್ಸ್ಟ್ ಇದು ನೋಡಿ, ಈ ತರ ಇದೆ. ಇದು ತುಂಬಾ ಸೈಜ್ ದೊಡ್ಡ ಆಗತ್ತೆ ಅನ್ಕೋತೀನಿ, ಬಟ್ ಇದು ಓಕೆ ಅಲ್ವಾ, ನಂಗೆ ಅದು ತುಂಬಾ ಇಷ್ಟ ಆಯ್ತು. ಇದು ಕೂಡ ಚೆನ್ನಾಗಿದೆ. ಸೊ ಈ ತರ 2 ಸೇಮ್ ಲಾರ್ಜ್ ಸೈಜ್ ತರಿಸಿದ್ದು. ಇದು ತುಂಬಾ ಕಂಫರ್ಟೇಬಲ್ ಆಗಿದೆ, ಬಟ್ ಸ್ವಲ್ಪ ಲೂಸ್ ಅನಿಸ್ತಾ ಇದೆ ನನಗೆ. ಬಟ್ ಹ್ಯಾಂಡ್ಸ್ ಎಲ್ಲ ಕರೆಕ್ಟ್ ಇದೆ. ತುಂಬ ಟೈಟ್ ಆದರೂ ಈ ಥರ ಮಡ್ಚಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಲೂಸ್ ಇದೆ. ಬಟ್ ಒಂಚೂರು 1 ಇಂಚ್ ಆ ಕಡೆ ಈ ಕಡೆ ಹಿಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ, ಬಟ್ಟೆ ಸಕ್ಕತ್ತಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. 2 ಬಟ್ಟೆ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 2 ರಯಾನ್ ಬಟ್ಟೆಗಳಿದು. ಸೊ ರಯಾನ್ ಬಟ್ಟೆ ಅಂದರೆ ನಂಗೆ ತುಂಬ ಇಷ್ಟ, ಹಾಗಾಗಿ ತುಂಬ ಚೆನ್ನಾಗಿದೆ. ವಾವ್, ವೆರಿ ನೈಸ್. ಇದು ನೋಡಿ, ಕ್ಯೂಟ್ ಆಗಿದೆ. ಕಾಶ್ಮೀರಿ ಡ್ರೆಸ್ಗಳು ಆನ್ಲೈನಿಂದ ತರಿಸಿದ್ದು, ಬಟ್ ಇದು ಗಿಫ್ಟ್ ಕೊಟ್ಟಿದ್ದು. ಆಯ್ತಾ, ಯಾರು ಗಿಫ್ಟ್ ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ, ನಾನು ನೆನಪಾದ್ರೆ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಕ್ಯೂಟ್ ಆಗಿದೆ ನೋಡಿ, ಚೆನ್ನಾಗಿದೆ. ಗಿಫ್ಟ್ ಕೊಟ್ಟಿದ್ದು. ಇದು ಕೂಡ ಅಷ್ಟೇ ಚೆನ್ನಾಗಿದೆ, ನೀವು ಕ್ಯೂಟ್ ಆಗಿದೆ. ಇದು ಕಾಶ್ಮೀರಿಗೆ. ನೆಕ್ಸ್ಟ್ ಇದು ನೋಡಿ, ಇನ್ನೊಂದು ಸ್ಯಾರಿಯನ್ನು ತೊಗೊಂಡೆ ನಾನು ಬೇರೆ ವೆಬ್ಸೈಟಿಂದ, ಅಂದರೆ ಲಾಜ್ರಿ ಡಿಸೈನರ್ ಅಂತ ಇದೆ, ಅದರಿಂದ ತೊಗೊಂಡಿದ್ದು. ನಾನು ಆರ್ಡರ್ ಮಾಡುವಾಗ ಚಿತ್ರದಲ್ಲಿ ಬೇರೆ ಥರ ಇತ್ತು, ಅಂದರೆ ಜರಿ ವರ್ಕ್ ಬಾರ್ಡರಲ್ಲಿ ಮತ್ತು ಮಧ್ಯದಲ್ಲಿ ಎಲೆ ಎಲ್ಲ ಇದೆಯಲ್ವಾ, ಅದು ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಆರ್ಡರ್ ಮಾಡಿದೆ. ಬಟ್ ಸೀರೆ ಬಂದಮೇಲೆ ನೋಡಿ ಈ ಥರ ಇದೆ, ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನು ನಾನು ಇವಾಗ ರಿಟರ್ನ್ ಮಾಡಿ, ಅಂದರೆ ರಿಪ್ಲೇಸ್ಮೆಂಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ನೋಡಿ, ಮಾಮಾಅರ್ತ್ ಪ್ರಾಡಕ್ಟ್ ನಾನು ಮೀಶೋದಲ್ಲಿ ತಗೊಂಡಿದ್ದು. ತುಂಬ ಚೆನ್ನಾಗಿದೆ. ಅಂದರೆ 250 ರುಪೀಸ್ಗೇನೋ ಅನ್ಕೋತೀನಿ. ಇದು 250ನೋ 260 ರುಪೀಸ್ ಏನೋ ಇದೆ. ಬಟ್ ಒಂದೇ ಅನ್ಕೊಂಡಿದ್ದೆ, ಎಲ್ಲರೂ ಫೋಟೋ ಹೊಡೆದು ಹಾಕಿದ್ದು ರಿವ್ಯೂ ಇರುತ್ತಲ್ವಾ, ಅದರಲ್ಲಿ ಒಂದೊಂದೇ ಫೋಟೋ ಹೊಡೆದು ಹಾಕಿದ್ರು, ಒಂದೊಂದೇ ಬರುತ್ತೆ ಅನ್ಕೊಂಡಿದ್ದೆ. ಬಟ್ 2 ಬಂದಿದೆ. ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ ಇದು. ಸೊ 2 ಬಂದಿದೆ, ಆರಾಮಾಗಿ ಯೂಸ್ ಮಾಡಿ. ಎಷ್ಟು ml ಇದೆ ಅಂತ ಹೇಳ್ತೀನಿ. ಇದು ಬಂದು ಒಂದು ಟ್ಯೂಬಲ್ಲಿ ಕೂಡ ಇದು ಇದೆ, 80 ಗ್ರಾಮ್ ಇದೆ. ಇದು 80 ಗ್ರಾಮ್, ಇದು 80 ಗ್ರಾಮ್. ಸೊ ವರ್ತ್ ಅಲ್ವಾ. ಕೆಲವೊಂದು ಮಾಮಾಅರ್ತ್ ಪ್ರಾಡಕ್ಟ್ಗಳಿಗೆ ಕಾಸ್ಟ್ಲಿ ಇರುತ್ತೆ, ಬಟ್ ಇದು ವರ್ತ್ ಅನ್ಸುತ್ತೆ. ಸೊ ಬಟ್ ಇದನ್ನ ತಗೊಂಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ಅನ್ಕೋತೀನಿ. ಸೊ ಹೌದು, ಸಾರಿ, ಇದು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದು. ನೆಕ್ಸ್ಟ್ ಇದು ನೋಡಿ, ರಿಲಯನ್ಸ್ ಮಾರ್ಟ್ ಅಲ್ಲಿ ತಗೊಬಂದಿದ್ದು. 3-in-1 ಪ್ರಾಡಕ್ಟ್ ಇದೆ. ಬ್ರಷ್ ಹಾಕೋದು, ಹಾಗೇನೆ ಇದು ಹ್ಯಾಂಡ್ ವಾಶ್ ಲಿಕ್ವಿಡ್ ಹಾಕೋದು, ನೆಕ್ಸ್ಟ್ ಸೋಪ್ ಹಾಕೋದು, 3 ಇದೆ. ಇದು ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 299 ರುಪೀಸ್. ಬಟ್
ಅಲ್ಲಿ ರಿಲಯನ್ಸ್ ಮಾರ್ಟಲ್ಲಿ ಸಿಕ್ಕಿದ್ದು ಆಫರಲ್ಲಿ 149ಗೆ ಇದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದೊಂದು ಸಪ್ರೇಟ್ ಆಗಿ ತಗೊಬಂದಿದ್ದಾರೆ. ಆಕ್ಚುಲಿ 49 ರುಪೀಸ್, ಇದು ಆಫರ್ ಬಂದ್ಬಿಟ್ಟು 29 ರುಪೀಸ್ಗೆ ಸಿಕ್ಕಿದೆ. ಇದು ಸಪ್ರೇಟ್ ಆಗಿ ತಗೊಂಡಿದ್ದಕ್ಕೆ 29 ರುಪೀಸ್ ಆಯ್ತು. ಸೊ ನೋಡಿ, ಹ್ಯಾಂಡ್ ವಾಶ್ ಈ ತರ ಇದೆ, ಚೆನ್ನಾಗಿದೆ ಅಲ್ವಾ ಕಲರ್. ಇದು ಬಂದದೆ ಟೂತ್ ಪೇಸ್ಟ್ ಮತ್ತೆ ಬ್ರಷ್ ಎಲ್ಲ ಹಾಕಿಡುವಂಥದ್ದು. ಸೊ ಇದು 129 ರುಪೀಸ್ಗೆ ವರ್ತ್ ಅನ್ಸುತ್ತಲ್ವಾ. ಸೊ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೀಮಿಯಂ ಕ್ವಾಲಿಟಿಯಿಂದಾನೇ ಮಾಡಿರೋದು, ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನೆಕ್ಸ್ಟ್ ಇದು ಒಂದು ಪಿಕ್ಚರ್ ಅಲ್ಲಿ ಸೇಮ್ ಯಾವ ತರ ಇದೆ ಅದೇ ತರ ಇದೆ ಅಲ್ವಾ. ಇದು ಬೆಡ್ರೂಮ್ ಆಯ್ತಾ. ಇಲ್ಲಿ ಯಾವ ರೀತಿಯಾಗಿ ಬಟ್ಟೆಗಳಾಗಿರ್ಬೋದು, ಮತ್ತೆ ಸುಮಾರು ಕಾಶ್ವಿದು ಡಾಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಯಾವ ರೀತಿಯಾಗಿ ಆರ್ಗನೈಸ್ ಮಾಡಿ ಇಟ್ಟಿದೀವಿ ಅಂತ ತೋರಿಸ್ತೀನಿ. ಕಾಶು ನೋಡಿ, ಈ ತರ ರ್ಯಾಕ್ಸ್ ಇರುತ್ತಲ್ವಾ ಮೇಲೆ, ಅದ್ರ ಮೇಲೆ ಕಾಶುವಿಯ ಎಲ್ಲ ತರದ ಗೊಂಬೆಗಳನ್ನ ಇಟ್ಟಿದ್ದೀವಿ. ಅವಳು ಈ ನಡುವೆ ಆಟ ಆಡ್ತಿಲ್ಲ, ಅದ್ರ ಮೇಲೆ ಹಾಗೆ ಇಟ್ಟಿದ್ದೀವಿ. ನೆಕ್ಸ್ಟ್ ಇದು ನನ್ನ ಟ್ರೇ, ಆ ತರ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಕಾಶುವಿಯ ಮೆಡಿಸಿನ್ ಟ್ರೇ, ಈ ತರ ನೀಟಾಗಿ ಇದೆ. ನೆಕ್ಸ್ಟು ಇಲ್ಲಿ ನೋಡ್ತಿರ್ಬೋದು, ಎಲ್ಲ ತರದ ಬಟ್ಟೆಗಳನ್ನ ನೀಟಾಗಿ ನಾನು ಮಡ್ಚಿಟ್ಕೊಂಡಿದ್ದೀನಿ. ಉಳಿದಿದ್ದನ್ನ ಬೇರೆ ಕಬರ್ಡ್ಸ್ ಇರುತ್ತಲ್ಲ ಅಲ್ಲಿಟ್ಟಿದ್ದೀನಿ. ಇದೆಲ್ಲ ಡೈಲಿ ಯೂಸ್ ಮಾಡುವಂತಹ ಬಟ್ಟೆಗಳು. ನೋಡಿ, ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೆಕ್ಸ್ಟ್ ಇದು ಬೆಡ್ರೂಮಲ್ಲಿ ಇರುವಂತಹ ಬೆಡ್ಡು. ಇದ್ರ ಮೇಲೂ ಕೂಡ ಸುಮಾರು ಬೇರೆ ಬೇರೆ ಗ್ರೀನರಿ ಗಿಡಗಳೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಇಟ್ಟಿದ್ವಿ. ಸೊ ಅದನ್ನು ಕೂಡ ಇವಾಗ ರಿಮೂವ್ ಮಾಡಿದ್ದೀವಿ, ಕಾಶ್ವಿ ತೆಗೆದು ಬಿಸಾಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಪಾಟಲ್ಲಿರುವ ಗಿಡಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬ ದಿನ ಆಯಿತು ಕ್ಲೀನ್ ಮಾಡಿದೆ. ಅಂದರೆ ನಾನು ಪೂಜೆ ಮಾಡಿದ ಹೂವನ್ನೆಲ್ಲ ಗಿಡಗಳಿಗೆ ಹಾಕಿರ್ತೀನಿ. ಅದು ಒಣಗಿದ ಮೇಲೆ ಒಂಥರ ಕಾಣಿಸುತ್ತೆ, ಬಟ್ ಅದರೊಳಗಿನ ಸತ್ವ ಎಲ್ಲ ಗಿಡಕ್ಕೆ ಹೋಗಿರುತ್ತೆ. ಹಾಗಾಗಿ ಆವಾಗ ಅಂದರೆ ತುಂಬ ದಿನ ಆಗೋದ್ಮೇಲೆ ಅದನ್ನು ತೆಗೆದು ಸ್ವಲ್ಪ ಮೇಲಿಂದ ಮಣ್ಣನ್ನೆಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಎಲ್ಲ ಗಿಡಗಳು ನೋಡಿ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು. ನನಗೆ ಅಷ್ಟಾಗಿ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಆವಾಗ, ಯಾಕಂದರೆ ಕಾಶ್ವಿ ಇರೋದ್ರಿಂದ ಗಿಡ ಕ್ಲೀನ್ ಮಾಡುವಾಗ ಬಂದುಬಿಡ್ತಾಳೆ. ಮತ್ತು ಮಕ್ಕಳಿದ್ರೆ ತುಂಬ ಕೆಲಸನೇ ಆಗುತ್ತಲ್ವ, ಹಾಗಾಗಿ ಅಷ್ಟೊಂದು ಕ್ಲೀನ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಕಾಶ್ವಿ ಸ್ವಲ್ಪ ಡೀಪಾಗಿ ಮಲ್ಕೊಂಡಿದ್ದಾಳೆ, ಅದಕ್ಕೇ ಎಲ್ಲವನ್ನು ಸ್ವಲ್ಪ ನೀಟಾಗಿ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗಿಡಗಳನ್ನು ನೋಡಿದಾಗ ಒಂಥರ ಬೇಜಾರು ಅನಿಸ್ತಿತ್ತು, ಮುಂಚಿನ ಥರ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಹಾಗೆಯೇ ಹಳೆ ಮಣ್ಣೆಲ್ಲ ಸ್ವಲ್ಪ ತೆಗೆದು ಹೊಸ ಮಣ್ಣನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇತ್ತು ಗಿಡಗಳೆಲ್ಲ. ಹಾಗೆಯೇ ಸ್ವಲ್ಪ ಖುಷಿ ಕೂಡ ಆಯಿತು, ಯಾಕಂದರೆ ಗಿಡಗಳಿಗೂ ಸ್ವಲ್ಪ ಖುಷಿಯಾಗಿರುತ್ತಲ್ವ ಹೊಸ ಮಣ್ಣು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದಾಗ. ಹಾಗೆಯೇ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕಡೆನೂ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. Bye-bye.